ನಮಸ್ಕಾರಗಳು. ಲಕ್ಷ್ಮಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಯಾವುದೇ ರೀತಿಯಾದ ರೆಸಿಪಿ ತೊಗೊಂಡು ಬಂದಿಲ್ಲ. ನಾವು ಫ್ಯಾಮಿಲಿ ಸೇರಿ ಒಂದು ಸಣ್ಣ ಟ್ರಿಪ್ ಹೋಗಿದ್ವಿ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಮೊದಲಿಗೆ ಬ್ಯಾಂಗ್ಳೂರ್ ಟು ಹೊನ್ನಾವರ, ಹೊನ್ನಾವರ ಟು ಗೋಕರ್ಣ, ಗೋಕರ್ಣ ಟು ಚಿಕ್ಕಮಗಳೂರಿಗೆ ಹೋಗಿ ಮತ್ತೆ ಬೆಂಗಳೂರಿಗೆ ಬಂದ್ವಿ. ಇದು ಹೋಲ್ ಟ್ರಿಪ್ಪು ಎಷ್ಟು ಕಿಲೋಮೀಟರ್ ಆಗಿದೆ ಅಂತ ನಾನು ಇದರೊಳಗಡೆ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ವಾಯ್ಸ್ ಎಲ್ಲ ಪ್ಲಾನು ಮಾಡಿ ಟ್ರಿಪ್ಗೆ ಒಂದು ಗ್ರೂಪ್ ಮಾಡಿ ಎತ್ತುತ್ತೀನಿ ನಂದೆ ಗಾಡಿ. ಶೇರಿಂಗ್ ಅಲ್ಲಿ ಡೀಸೆಲ್ ಹಾಕೋದು ಯಾರು ಮರಿಬೇಡಿ. ಸ್ಟಾರ್ಟಿಂಗ್ ಅಲ್ಲಿ ಫುಲ್ಲು ಜೋಶು, ಆಮೇಲೆ ಶಿಸ್ತಾಗ್ ಪಾಚು. ಟ್ರಿಪ್ಗಿಂತ ನಮ್ಗೆ ಇಂಪಾರ್ಟೆಂಟ್. ಕಣ್ಕಂಡಾಗ ಟೀಗು ತಮ್ಗು ಗಾಡಿ ನಿಲ್ಸಿಂಗು. ವಾಂತಿ ಮಾಡೋವರುನು ಫೋಟೋಗ್ರಾಫರ್ ಚಂದನು. ಎಲ್ಲೇ ಹೋದ್ರು ಗರ್ಲ್ ಫ್ರೆಂಡ್ ಅಪ್ಡೇಟ್ ಮಾಡೋ ತೇಜಸ್ಸು. ಸ್ಲೀಪಿ ಡ್ರೈವರ್ ನಮ್ರಗು, ಮೀಟ್ರು ಆಫು ಎಲ್ರಿಗೂ. ಕೇಳಿ ಸಾಂಗ್ ಲೂಪಲ್ ಓಡ್ಸೋ ಸೈಕೋ ಸಂದೀಪು. ಮೊದಲು ಗಾಡಿಗೆ ಪೂಜೆ ಮಾಡಿ ನಾವು ಬ್ಯಾಂಗ್ಳೂರಿಂದ ಹೊನ್ನಾವರಗೆ ಹೊರಟ್ವಿ. ನಾವು ಹೊನ್ನಾವರನಲ್ಲಿ ಯಾವ್ಯಾವ ಪ್ಲೇಸಸ್ನ ನೋಡಿದ್ವಿ ಅಂತ ಮೆನ್ಷನ್ ಮಾಡಿದ್ದೀನಿ. ನಾವು ಶಾಲಮ್ ಹೋಮ್ ಸ್ಟೇನಲ್ಲಿ ಒಂದಿನ ಅಲ್ಲೇ ನೈಟ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ನಾವಲ್ಲಿ ಇರೋದ್ರಿಂದ ನಮ್ಗೆ ಯಾವ ರೀತಿ ಅಡುಗೆ ಬೇಕು ಅಂತ ಮಾಡ್ಕೊಂಡಿದ್ದೀವಿ, ಅದನ್ನು ಒಂದು ಚಿಕ್ಕ ವಿಡಿಯೋ ಮಾಡಿ ತೋರಿಸಿದ್ದೀನಿ. ನಾವೆಲ್ಲ ಫ್ಯಾಮಿಲಿ ಸಮೇತ ಸೇರಿ ಅಡುಗೆ ಮಾಡ್ತಾಯಿದ್ದೀವಿ. ಮತ್ತು ನೈಟು ಫೈರ್ ಕ್ಯಾಂಪ್ ಹಾಕಿದ್ವಿ ನಾವು ಎಂಜಾಯ್ ಮಾಡೋದಕ್ಕೋಸ್ಕರ. ಆಮೇಲೆ ಬಾರ್ಬಿಕ್ಯೂ ಮಾಡಿದ್ದೀವಿ. ನಮ್ಮ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಅಡುಗೆ ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಅದು ಆ ರೋಡ್ ಯಾವ ರೀತಿ ಇದೆ, ಆ ಶಾಲಮ್ ಹೋಮ್ ಸ್ಟೇಗೆ ಯಾವ ರೀತಿ ಹೋಗಬೇಕು ಅಂತಲೂ ನಮ್ಮ ಹುಡುಗರು ಒಂದು ಸಣ್ಣ ವಿಡಿಯೋ ಮಾಡಿದ್ದಾರೆ ನೋಡಿ. ಈ ರೀತಿ ಇದೆ, ತುಂಬಾ ಚೆನ್ನಾಗಿತ್ತು ಈ ಹೋಮ್ ಸ್ಟೇ. ಮತ್ತು ಅವರು ಅಲ್ಲಿದ್ದ ಓನರ್ ಕೂಡ ತುಂಬ ಚೆನ್ನಾಗಿ ನಮಗೆ ಸಪೋರ್ಟಿಂಗ್ ಮಾಡಿದ್ರು. ತುಂಬಾ ಚೆನ್ನಾಗಿದೆ, ಹೋಗ್ಬಿಟ್ಟು ಬನ್ನಿ ನೀವು ಹೊನ್ನಾವರಗೆ ಹೋದಾಗ. ಶಾಲಮ್ ಹೋಮ್ ಸ್ಟೇ ಅಂತ ಅದ್ರದ್ದು ಎಲ್ಲ ಕೊಟ್ಟಿದ್ದೀನಿ, ಡೀಟೇಲ್ಸು ನೋಡ್ಕೊಳ್ಳಿ. ನಮ್ಮ ಫ್ಯಾಮಿಲಿಯವರೆಲ್ಲ ಅದಾದಮೇಲೆ ನಾವು ಎಲ್ಲರೂ ಸೇರಿಕೊಂಡು ಬೆಳಿಗ್ಗೆ ಮತ್ತು ಅಲ್ಲೇ ಪಕ್ಕದಲ್ಲೇ ಇದೆ, ಹೋಮ್ ಸ್ಟೇ ಪಕ್ಕದಲ್ಲೇ ಇದೆ. ನಾವು ಬೋಟಿಂಗ್ ಹೋಗಿದ್ವಿ. ಮತ್ತು ಮ್ಯಾಂಗ್ರೋ ಫಾರೆಸ್ಟ್ ಇದೆ, ಅದು ಎಲ್ಲ ಒಂದು 5-10 ಕಿಲೋಮೀಟ್ರ್ ಒಳಗಡೆ ಸಿಗುತ್ತೆ ಹೊನ್ನಾವರನಲ್ಲಿ. ಹೊನ್ನಾವರ ಮುಗಿಸ್ಕೊಂಡು ನಾವು ಗೋಕರ್ಣ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಲ್ಲಿಂದ ಚಿಕ್ಕಮಂಗ್ಳೂರಿಗೆ ಹೋಗಿದ್ದೀವಿ. ಅಲ್ಲಿ ಪ್ಲೇಸಸ್ಸನ್ನೆಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ ನೋಡಿ. ಬೆಳಗ್ಗೆ ಮುಳ್ಳಂಗಿರಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ದತ್ತಾತ್ರೇಯ ಪೀಠಕ್ಕೆ ಹೋಗಿದ್ವಿ ಮಧ್ಯಾಹ್ನ. ಅಲ್ಲಿ ಬೆಳಗ್ಗೆನೇ ಫಾಗ್ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬೆಳಗಿನ ಜಾವನೇ ಹೋಗಿ ಆ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿಂದ ನಾವು ವಾಟರ್ ಫಾಲ್ಸ್ಗೆ ಹೋಗ್ತೀವಿ. ವಾಟರ್ ಫಾಲ್ಸ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದ್ವಿ. ನಮ್ಮದೇ ಸರ್ಕಾರ, ಅಲ್ಲಿ ಪೊಲೀಸ್ ಬೇಡವೇ ಬೇಡ. ನಾಡಿಗೆ ನನ್ನ ಹೆಸರಿಡಬೇಕು, ಸ್ಕೂಲಲ್ಲಿ ನಂದು ಲೆಸನ್ ಇರಬೇಕು. ಕನ್ನಡ ಸಿನಿಮಾ ತೆಗೆಯೋಣ್ವಾ, ಹೀರೋ ಡೇಟು ಹಿಡಿಯೋಣ್ವಾ. ಹೀರೋ ನಮಗೆ ಯಾಕೆ ಗುರು, ಚೆಕ್ಕು ಇಲ್ಲೇ ಇಲ್ವ ಗುರು. ದುಡ್ಡು ಇದ್ರೆ ದುನಿಯಾರಿ, ಇಲ್ಲದಿದ್ದೋನ್ ಬೇಕಾರೆ. ಒಂದೇ ಎಲ್ರು ಹೋಗ್ತಾರೆ, ಒಂದೇ ಲೈಫ್ ಎಂಜಾಯ್. ಇಲ್ಲಿಗೆ ನಮ್ಮ ಸಣ್ಣ ಟ್ರಿಪ್ ಮುಗೀತು. ತುಂಬ ದಿವಸ ಆಗಿದೆ, ಹೊಸ ಹೊಸ ರೆಸಿಪಿನ ಹಾಕೋಕ್ಕೆ ಶುರು ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ.